ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗಿನ ತಿಂಡಿಗೆ ಒಂದು ಸಿಂಪಲ್ಲಾಗಿ ಮೆಂತ್ಯ ಬಾತ್ನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೀಡಿಯಮ್ ಸೈಜ್ದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಅದು ರುಬ್ಬೋದಕ್ಕೆ, ಮತ್ತು ಮೆಂತ್ಯ ಸೊಪ್ಪನ್ನ ನೀಟಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ರುಬ್ಬೋದಕ್ಕೆ ಅಂತ ಹಸಿರು ಮೆಣಸಿನ್ಕಾಯಿ ಒಂದು 8, ಸ್ವಲ್ಪ ಬೆಳ್ಳುಳ್ಳಿ, ಒಂದು 2 ಇಂಚ್ ಆಗೋಷ್ಟು ಶುಂಠಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಪುದೀನನ ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಚಕ್ಕೆ, ಲವಂಗ, ಪಲಾವ್ ಸಾಮಾನು ಸ್ವಲ್ಪ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಸಾಮಾನು ಹಾಕ್ಕೋತಾ ಇದ್ದೀನಿ. ಆ ಪಲಾವ್ ಸಾಮಾನು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಕೆಜಿಗೆ ಆಗೋಷ್ಟು ಅಕ್ಕಿಗೆ ನಾನು ಪಲಾವ್ ಮಾಡ್ಕೋತಾ ಇರೋದು. ಲೋಟದಲ್ಲಿ 2 ಲೋಟದಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಇಲ್ಲಿ. ಇವಾಗ ಈರುಳ್ಳಿ ಸ್ವಲ್ಪ ಬಾಡಿದೆ, ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕಿ 1 ನಿಮಿಷ ಫ್ರೈ ಮಾಡಬೇಕು, ಅದು ಸ್ವಲ್ಪ ಸಾಫ್ಟ್ ಆಗಬೇಕು. ಮೆಂತ್ಯ ಸೊಪ್ಪನ್ನ ಮೊದಲು ತೊಳೆದು ಹಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ, ಅದನ್ನು ಇವಾಗ ಹಾಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನ ಕಟ್ ಮಾಡಲಿಲ್ಲ ಅಂದ್ರೂ ಹಾಗೇನೂ ಸೇರಿಸ್ಕೋಬೋದು. ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಹಸಿ ಬಟಾಣಿ ಹಾಕ್ಕೋತಾ ಇದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದರೆ ಒಣಗಿರೋ ಬಟಾಣಿನೇ ರಾತ್ರಿ ನೆನೆಸಿ ಬೆಳಿಗ್ಗೆ ಉಪಯೋಗಿಸ್ಕೋಬೋದು. ಇದು 1 ನಿಮಿಷ ಫ್ರೈ ಮಾಡಾದಮೇಲೆ ನಾವೇನು ಮಸಾಲೆ ರುಬ್ಬಿದ್ವೋ ಅದನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪುದೀನ ಅಷ್ಟೇ ರುಬ್ಕೊಂಡಿರೋದು. ಚಕ್ಕೆ, ಲವಂಗ ಎಲ್ಲ ರುಬ್ಬಕ್ಕೆ ಹಾಕಿಲ್ಲ, ಒಗ್ಗರಣೆಗೆ ಮಾತ್ರನೇ ಹಾಕ್ಕೊಂಡಿರೋದು. ಅದು ಘಾಟ್ ಬಂದುಬಿಡುತ್ತೆ, ಅದಕ್ಕೋಸ್ಕರ ರುಬ್ಬಿಲ್ಲ. ಇದು ಸ್ವಲ್ಪ ಫ್ರೈ ಆದಮೇಲೆ ಅಕ್ಕಿಯ 2ರಷ್ಟು ನಾನು ನೀರು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಧನಿಯಾ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡರು ಏನೂ ಉಪಯೋಗಿಸ್ತಿಲ್ಲ. ಈ ಥರನೂ ಸಿಂಪಲಾಗಿ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇಲ್ಲಿ ಕುದಿ ಬಂದಮೇಲೆ ನಾನು ಅಕ್ಕಿ ಹಾಕ್ಕೋತಿದ್ದೀನಿ. 2 ಲೋಟದಷ್ಟು ಅಕ್ಕಿನ ನಾನು ಇಲ್ಲಿ ತೊಳೆದು ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಹಾಕಿ ಅದು ಕುದಿಯೋಕ್ಕೆ ಶುರು ಆದಮೇಲೆ ನಾವು ಲಿಡ್ ಕ್ಲೋಸ್ ಮಾಡಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಿದ್ದೀನಿ, ಯಾಕೆಂದರೆ ನಾನು ಮುಂಚೆನೂ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. 2 ವಿಸಲ್ ಕೂಗಿಸ್ಕೊಂಡು ಅದು ತಣ್ಣಗಾಗೋವರೆಗೂ ಬಿಡಬೇಕು. ಕುಕ್ಕರ್ ಆರಿದ ಮೇಲೇ ಓಪನ್ ಮಾಡಬೇಕು. ಮಸಾಲೆ ಎಲ್ಲ ಸ್ವಲ್ಪ ಮೇಲೆ ಬಂದಿರುತ್ತೆ, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಧಾನಕ್ಕೆ 2-3 ಸರಿ ತಿರುಗಿಸ್ಕೊಂಡ್ರೆ ಮಿಕ್ಸ್ ಆಗುತ್ತೆ. ತುಂಬ ಸಿಂಪಲಾಗೂ ಇದೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಒಂದು ಸರಿ ಈ ಥರ ಮೆಂತ್ಯ ಪಲಾವ್ನ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಬಿಸಿ ಬಿಸಿ ಮೆಂತ್ಯ ಬಾತ್ ರೆಡಿಯಾಗಿದೆ. ಬೆಳಿಗ್ಗೆ ತಿಂಡಿಗಾದರೂ ಸರಿ, ಮಧ್ಯಾಹ್ನ ಊಟಕ್ಕಾದರೂ ಸರಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.